ಮುಖ್ಯಮಂತ್ರಿಗಳ ಪತ್ನಿ ಮೂಡಾ ಸೈಟ್ ಅನ್ನ ವಾಪಸ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರಕ್ರಿಯೆ ಪೂರ್ಣವಾಗಿದೆ. ದಾಖಲಾತಿಯೂ ಕೂಡ ಅದರ ಸಂಪೂರ್ಣ ವಿವರಗಳು ಈಗ ನಗರಾಭಿವೃದ್ಧಿ ಪ್ರಾಧಿಕಾರದ ಬಳಿ ಇದೆ. ಮೂಡಾ ಕಾರ್ಯದರ್ಶಿ ಹೆಸರಿಗೆ 14 ಸೈಟುಗಳನ್ನ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಹಿಂತಿರುಗಿಸಿದ್ರು. ಪಾರ್ವತಿ ಅವರಿಂದ ಪ್ರತಿ ನಿವೇಶನಕ್ಕೆ 1,000 ರೂಪಾಯಿ ಶುಲ್ಕವನ್ನ ಮೂಡಾ ಪಡೆದುಕೊಂಡಿದೆ. 14 ನಿವೇಶನಗಳಿಗೆ ಒಟ್ಟು 14,000 ರೂಪಾಯಿ ಶುಲ್ಕ ಕೊಟ್ಟಿದ್ದಾರೆ ಸಿಎಂ ಪತ್ನಿ ಪಾರ್ವತಿ. ನಿವೇಶನ ವಾಪಸ್ಸಾದ ದಾಖಲೆಗಳ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಮೊನ್ನೆ ಸಿಎಂ ನಿವಾಸದಲ್ಲಿ ಖಾಸಗಿ ನೋಂದಣಿಯನ್ನ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾಡಿಕೊಳ್ಳಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೈಟಿಗೆ, ಒಂದು ನಿವೇಶನಕ್ಕೆ 1,000ದಂತೆ ಒಟ್ಟು 14 ಸೈಟುಗಳಿಗೆ 14,000 ರೂಪಾಯಿಯ ಶುಲ್ಕವನ್ನ ಕೊಡೋ ಮೂಲಕವಾಗಿ ನೋಂದಣಿಯನ್ನ ಮಾಡಿಕೊಡಲಾಗಿದೆ. ಯಾವಾಗ ಮುಖ್ಯಮಂತ್ರಿಗಳ ಪತ್ನಿ ಇದನ್ನ ವಾಪಸ್ ಮಾಡ್ತೀನಿ ಅಂತ ಪತ್ರ ಬರೆದ್ರು, ಅದರ ಮರುದಿನವೇ ಹೋಗಿ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಅದರ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿದ್ರು. ಆ ಒಂದು ಪ್ರತಿಯನ್ನು ಕೂಡ, ಅಂದ್ರೆ ಅವರ ವೈಫ್ ಬರೆದಿದ್ದಂತಹ ಒಂದು ಪ್ರತಿಯನ್ನು ಕೂಡ ಕೊಟ್ಟಿದ್ರು. ಅದಾದ ನಂತರದಲ್ಲಿ ಮುಖ್ಯಮಂತ್ರಿಗಳ ನಿವಾಸದಲ್ಲೇ ಖಾಸಗಿ ನೋಂದಣಿಯನ್ನ ಮಾಡಿಕೊಳ್ಳಲಾಗಿತ್ತು. ಇದರ ಇನ್ಫಾರ್ಮೇಶನ್ ಫೈನಲಿ ಆಗಿರುವಂತಹ ರಿಪೋರ್ಟ್ ಈಗ ಲಭ್ಯವಾಗಿದೆ. ಸ್ಕ್ರೀನಲ್ಲಿ ನೀವು ನೋಡ್ತಾ ಇದ್ದೀರಿ. ಒಟ್ಟು 14,000 ರೂಪಾಯಿಯನ್ನ ಶುಲ್ಕವನ್ನ ಪಡ್ಕೊಳ್ಳೋ ಮೂಲಕ 14 ಸೈಟುಗಳು ಈಗ ನಗರಾಭಿವೃದ್ಧಿ ಪ್ರಾಧಿಕಾರದ ಬಳಿ ಇದೆ. ಈಗ ಅಫಿಷಿಯಲ್ ಆಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಬಳಿ ಇದು ಸೇರ್ಕೊಂಡಂತೆ ಆಗಿದೆ. ಇಲ್ಲಿಯವರೆಗೂ ಮುಖ್ಯಮಂತ್ರಿಗಳ ಪತ್ನಿಯ ಹೆಸರಲ್ಲಿ ಈ 14 ಸೈಟುಗಳನ್ನ ಹಂಚಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅವರ ಹೆಸರಿನಲ್ಲಿ ಇದಿತ್ತು. ಯಾವಾಗ ಆರೋಪಗಳು ಕೇಳಿಬಂತೋ, ನನ್ನ ಪತಿಗೆ ಇದರಿಂದ ಮುಜುಗರ ಆಗ್ತಾ ಇದೆ, ರಾಜಕೀಯವಾಗಿ ಅವರ ತೇಜೋವಧೆ ಆಗ್ತಾ ಇದೆ, ಇದನ್ನ ನಾನೊಬ್ಬ ಪತ್ನಿಯಾಗಿ ನಾನು ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಳ್ಳದೆ ಇದ್ದಂತಹ ಸಂದರ್ಭದಲ್ಲಿ ನನ್ನನ್ನು ಕೂಡ ರಾಜಕೀಯವಾಗಿ ಎಳೆತಂದಿದ್ದು ಬೇಸರ ತಂದಿದೆ ಅಂತ ರಿಟರ್ನ್ ಮಾಡುವಂತಹ ನಿರ್ಧಾರವನ್ನ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಅವರು ಒಂದು ಕಾಗದವನ್ನು ಕೂಡ ಬರೆದಿದ್ರು. ಮಾಧ್ಯಮಗಳಿಗೂ ಕೂಡ ಒಂದು ಪ್ರಕಟಣೆಯನ್ನ ಅವರು ಕೊಟ್ಟಿದ್ರು. ಇದಾದ ನಂತರದಲ್ಲಿ ಎಲ್ಲ ಪ್ರಕ್ರಿಯೆಗಳು ನಡೆದಿವೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ಅಧಿಕೃತವಾಗಿ ವಾಪಸಾತಿ ಪ್ರಕ್ರಿಯೆ ಈಗ ಪೂರ್ಣವಾದಂತೆ ಆಯಿತು, ಈ ದಾಖಲೆಗಳೆಲ್ಲ ಕ್ಲಿಯರ್ ಆಗೋ ಮೂಲಕ. ಖಂಡಿತ ದಿವ್ಯಾ, ಏನು ಮೊನ್ನೆ ಅಷ್ಟೇ ಕೂಡ ಸಿಎಂ ಪತ್ನಿಯಾದಂತಹ ಪಾರ್ವತಮ್ಮ ಅವರು ಏನು ತಮಗೆ ಬಂದಂತಹ 14 ಸೈಟ್ಗಳನ್ನ ಮೂಡಾಗೆ ವಾಪಸ್ ಕೊಡ್ತೀವಿ ಅನ್ನೋಲ್ಲಿ ಒಂದು ಭಾವನಾತ್ಮಕವಾಗಿ ಪತ್ರ ಬರೆದಿದ್ರು. ಅದಾದ ಮಾರನೇ ಬೆಳಗ್ಗೆ ಒಂದಷ್ಟು ಪ್ರೊಸೆಸ್ಗಳು ನಡೀತು. ಅಂದ್ರೆ ಮೊದಲನೇದಾಗಿ ಮೂಡಾಗೆ ಒಂದು ಪತ್ರ ಕೊಡ್ತಾರೆ, ಮೂಡಾ ಆಯುಕ್ತರಿಗೆ ತನ್ನ ಸೈಟ್ಗಳನ್ನ ಕೂಡ ವಾಪಸ್ ಕೊಡ್ತಾ ಇದ್ದೀನಿ, ಹೀಗಾಗಿ ತೆಗೆದುಕೊಳ್ಳಿ ಅಂತೇಳಿ ಕೂಡ ಒಂದು ರೀತಿಯಾಗಿ ವಾಪಸ್ ಕೊಡೋ ನಿಟ್ಟಿನಲ್ಲಿ ಪತ್ರವನ್ನು ಕೊಡ್ತಾರೆ. ಇದಾದ ಬಳಿಕವಾಗಿ ಮೂಡಾ ಆಯುಕ್ತರು ಮತ್ತೆ ಮೂಡಾ ಕಾರ್ಯದರ್ಶಿಗಳು ಯಾವ ಪ್ರೊಸೆಸ್ನಲ್ಲಿ, ಅಂದ್ರೆ ಯಾವ ವಿಭಾಗದಲ್ಲಿ ನಾವು ಈ ಸೈಟ್ಗಳನ್ನು ವಾಪಸ್ ಪಡಿಬಹುದು ಅನ್ನೋ ಒಂದಷ್ಟು ಕಾಲಾವಕಾಶ ತೆಗೆದುಕೊಳ್ತಾರೆ. ಇದಾದ ನಂತರವಾಗಿ ಹೌದು ಇದನ್ನ ನಾವು ವಾಪಸ್ ತೆಗೆದುಕೊಳ್ಳಕ್ಕೆ ನಮಗೆ ಪ್ರಾವಿಷನ್ ಇದೆ ಎಂಬ ನಿಟ್ಟಿನಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅವ್ರನಲ್ಲಿ ಇದ್ದಂತಹ ಒಂದಷ್ಟು ದಾಖಲಾತಿಗಳನ್ನ ಸರಿಪಡಿಸಿಕೊಂಡು ಬಳಿಕವಾಗಿ ಇದನ್ನ ರಿಜಿಸ್ಟರ್ಗೆ ವರ್ಗಾವಣೆ ಮಾಡ್ತಾರೆ. ರಿಜಿಸ್ಟರ್ ಅವರು ಖಾಸಗಿಯಾಗಿ, ಅಂದ್ರೆ ಪಾರ್ವತಮ್ಮ ಅವರ ಮನೆಗೆ ಹೋಗಿ ಕೂಡ ಖಾಸಗಿಯಾಗಿ ಇದನ್ನ ರಿಜಿಸ್ಟರ್ ಅನ್ನ ಮಾಡ್ಕೊಂಡಿರುವಂತದ್ದು. ಪ್ರತಿ ಸೈಟ್ಗೆ ಕೂಡ 1,000ದಂತೆ 14 ಸೈಟ್ಗೆ 14,000 ರೂಪಾಯಿಗಳನ್ನ ಕಟ್ಟಿಸಿಕೊಂಡು ಇದೀಗ ವಾಪಸ್ ಮೂಡಾಗೆ ಈ ಒಂದು 14 ಸೈಟ್ಗಳನ್ನ ಪಡ್ಕೊಂಡಿರುವಂತದ್ದು. ಒಟ್ಟಾರೆ ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ಸಂಪೂರ್ಣವಾಗಿ ದಾಖಲಾತಿಗಳ ಪ್ರಕಾರವಾಗಿ ಮುಕ್ತಾಯಗೊಂಡಿರುವಂತದ್ದು. ಇಷ್ಟು ದಿನಗಳ ಕಾಲ ಕೇವಲ ಲೆಟರ್ ಹೆಡ್ ಅಲ್ಲಿ ಮತ್ತೆ ಮಾತಿನಲ್ಲಿ ಕೂಡ ಸೈಟ್ಗಳನ್ನು ವಾಪಸ್ ಕೊಡ್ತಾ ಇದೀವಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇವತ್ತು ಅಧಿಕೃತವಾಗಿ ಪತ್ರಗಳ ಮೂಲಕವಾಗಿ 14 ಸೈಟ್ಗಳನ್ನ ಮೂಡಾಗೆ ಸಿದ್ದರಾಮಯ್ಯ ಅವರ ಪತ್ನಿ ಇದೀಗ ವಾಪಸಾತಿ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ.